ಎಲ್ಲ ರೈತ ಬಂದವರಿಗೆ ಕೃಷಿ ಮೇಳ 2024ಕ್ಕೆ ಎಲ್ಲರಿಗೂ ಆತ್ಮೀಯವಾದಂತ ದುರ್ಗಾ ಫಾರ್ಮೆಂಟ್ ಅಂದ್ರು. ಇದು ಬಂದು ಕೌಜದ ಅಕ್ಕಿ ಅಂತಂದ್ರೆ ಇದು 35ರಿಂದ 45 ದಿನದ ಬೆಳೆ. ಇದಕ್ಕ ಮೇವು ಕೊಡ್ಬೇಕು, ರೆಡಿ ಫೀಡ್ ಬರ್ತೈತಿ. ರೆಡಿ ಫೀಡ್ ಮೊಟ್ಟೆನು 35ರಿಂದ 45 ದಿನಕ್ಕೆ ರೆಡಿ ಆಗ್ತೈತಿ. ಆರಾಮಾಗಿ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಡಿಮ್ಯಾಂಡ್ ಕೂಡ ಇದೆ ಇವಾಗೆಲ್ಲ ರೆಡಿ ಬೇರೆ ಬೇರೆ ಫೀಡ್ ಬೇರೆ ಬೇರೆ ಫುಡ್ ಸಪ್ಲೈ ಆಗಿದ್ರೆ ಇವೆಲ್ಲ ಒಂದು ಸೊಸೈಟಿಗೆ ಒಂದು ಒಳ್ಳೆ ಪ್ರೊಡಕ್ಷನ್ ತರ ಕೊಡ್ಬೋದು. ಇದು ಒಳ್ಳೆ ರೈತರಿಗೆ ಒಳ್ಳೆ ಉಪಯೋಗ ಕೂಡ ಇದೆ, ಒಂದು ಉದ್ಯೋಗ ಕೂಡ ಮಾಡ್ಕೋಬಹುದು. ಕಡಿಮೆ ಜಾಗದಲ್ಲಿ ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ಉತ್ಪಾದನೆ ತೆಗೆಯೋದಕ್ಕೆ ಒಳ್ಳೆ ಚೆನ್ನಾಗಿದೆ. ಸರ್ ರೆಡಿ ಫೀಡ್ ಅಂದ್ರೆ ಏನ್ ಬರುತ್ತೆ ಸರ್ ಅದರಲ್ಲಿ? ರೆಡಿ ಫೀಡ್ ಅಂದ್ರೆ ಇದು ನಾವು ಇದಕ್ಕಂತ ಫೀಡ್ ರೆಡಿ ಮಾಡ್ತಾರೆ ಸರ್. ಇಲ್ಲಾಂದ್ರೆ ಬಾಯ್ಲರ್ ಪ್ರೀ ಸ್ಟಾರ್ಟರ್ ಅಂತ ಬರ್ತದೆ ನಮ್ದು. ಬಾಯ್ಲರ್ ಪ್ರೀ ಸ್ಟಾರ್ಟರ್ ನಾವು ಕೊಡ್ಬೋದು. ಇದಕ್ಕೆ ಒಂದಿನ ಮರಿ ಅಂದ್ರೆ ಚಿಕ್ಕದ್ ಬರ್ತೈತ್ರಿ, ಅದ್ರ ಮೊಟ್ಟೆ ಕೂಡ ಇದೆ. ಆ ಮೊಟ್ಟೆ ಆಲ್ರೆಡಿ ಇಲ್ಲಿ ಮೊಟ್ಟೆ ಕೂಡ ಹಾಕಿದಾವ್, ನೀವು ನೋಡ್ಬೋದು ಸರ್. ಒಳಗಡೆ ಇದೆ, ಇಲ್ಲಿ ಮೊಟ್ಟೆ ಒಳಗಡೆ ಇದೆ. ಇದು ಮೊಟ್ಟೆ ಮಕ್ಕಳಿಗೆಲ್ಲ ಒಳ್ಳೆ ಬಹಳ ಚೆನ್ನಾಗಿದೆ ಸರ್. ಇದು ಕೊಡ್ಬೇಕಿದ ಇಲ್ಲಿದೆ ನೋಡಿ ಸರ್ ಮೊಟ್ಟೆ. ಈ ಮೊಟ್ಟೆ ಕೂಡ ಇದೆ. ಈ ಮೊಟ್ಟೆಯಿಂದ ಇದು 35ರಿಂದ 45 ದಿನಕ್ಕೆ ಮೊಟ್ಟೆ ಕೊಡ್ತೈತ್ರಿ. ಈ ಮೊಟ್ಟೆ ಕೂಡ ಒಳ್ಳೆ ಯೂಸ್ ಇದೆ. ಇದನ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿದೆ. ಅದೇ ರೀತಿಯಾಗಿ ಮುಂದ್ ಬಂದ್ಬಿಟ್ಟು ಡಿಪಿ ಕ್ರಾಸ್. ಇದು ಡಿಪಿ ಕ್ರಾಸ್ ಕೋಳಿಗಳು. ಇದು ಆಲ್ರೆಡಿ ನಮ್ ಪೇರೆಂಟ್ ಮಾಡ್ರಿ. ಇದು ಪೇರೆಂಟ್ ಈಗ ಆಲ್ರೆಡಿ 6 to 7 ಮಂತ್ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ಲೇಯಿಂಗ್ ಸ್ಟಾರ್ಟ್ ಆಗಿದೆ. ಈಗ ಮೊಟ್ಟೆ ಕೊಡ್ತಾ ಇದೆ ನೋಡ್ರಿ. ಇಲ್ಲಿ ಮೊಟ್ಟೆ ಇದೆ. ಮೊಟ್ಟೆ ಆಲ್ರೆಡಿ ತೆಗ್ದಿದ್ದಾರೆ ನಮ್ಮ ಹುಡುಗರ. ಸುಮಾರು ಒಂದು 5 ಮೊಟ್ಟೆ ಕೊಟ್ಟಿದ್ದ. ಮೊಟ್ಟೆ ಕೂಡ ಕೊಡ್ತೈತಿ. ಇದು ಬೆಸ್ಟ್ ಅಂದ್ರ ಪ್ರೊಡಕ್ಷನ್ ಮಾಡತ್ರಿ. ಇದು ಡೇ ಓಲ್ಡ್ ಟು 90 days ಗೆ 2 kg ಮೇಲ್ಸ್ ಬರ್ತೈತ್ರಿ. 1.235 ಅಂದ್ರ ಫಿಮೇಲ್ಸ್ ಬರ್ತೈತ್ರಿ. ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ನಮ್ಗೆ ಕಡಿಮೆಯಾಗಿ ಬೆಳೆಸ್ಕೊಂಡು ಹೊರಗಡೆನೆ ಬಿಡ್ಬೋದು, ಫಾರ್ಮ್ ಗೂಡಲ್ಲಿ ಬೆಳೆಸ್ಕೋಬಹುದು. ಮತ್ತೆ ನಾವು ಮಾರ್ಕೆಟ್ ದಾಗ ಈಸಿಯಾಗಿ ಸೇಲ್ ಮಾಡಕ್ಕೆ ಉಳಿತಿದ್ರೆ ಕಸ್ಟಮರ್ 1,000 ಕೋಳಿ ಮಾಡಿದ್ರೆ 3 ತಿಂಗಳಿಗೆ ಇವರ ಕಸ್ಟಮರ್ ಖುದ್ದಾಗಿ ಫೀಡ್ ರೆಡಿ ಮಾಡ್ಕೊಂಡು ಸೇಲಿಂಗ್ ಮಾಡೋದ್ರಿಂದ ಕಸ್ಟಮರ್ ಗೆ ಆರಾಮಾಗಿ ಉಳಿತೈತ್ರಿ, ಚೆನ್ನಾಗಿ ಉಳಿತೈತಿ. ಕಂಪೇರ್ ಮಾಡಿದ್ರ ಬೇರೆ ಇದಕ್ಕ ಲಾಸ್ ಅಂತ ಐತಿ. ಯಾಕಂದ್ರೆ ಅವ್ರು ಮಾಡ್ಬೇಕಾದ್ರೆ ಏನಾದ್ರೂ ಎಡವಿದ್ರೆ ಲಾಸ್ ಆಗ್ತೈತಿ, ಕರೆಕ್ಟ್ ಆಗಿ ಮಾಡಿದ್ರೆ ಲಾಸ್ ಅನ್ನೋದು ಇಲ್ಲ ಇದ್ರ ಕೋಳಿ ಒಳಗಡೆ. ಬಟ್ ಇನ್ನೊಂದ್ ಏನಂತಂದ್ರ ಮಧ್ಯವರ್ತಿಗಳ ಅವಳಿ ಜಾಸ್ತಿ, ಅವರಿಂದ ಹಾಳಾಗ್ತಾರೆ. ಸೊ ಅದನ್ನೆಲ್ಲ ಇದ್ ಮಾಡ್ಬೇಕಂದ್ರ ನಮ್ ಕಾಂಟ್ಯಾಕ್ಟ್ ಮಾಡ್ರಿ. ನಾವು ಮರಿ ತಗೊಡ್ತೀವಿ, ಮತ್ತೆ ರಿಟರ್ನ್ ಬೈಬ್ಯಾಕ್ ಆಗಿ ನಾವ ತಗೋತೀವಿ, ಸೇಲ್ ಕೂಡ ಮಾಡ್ಕೊಡ್ತೀವಿ, ಲಾಸ್ ಆಗಲ್ದಂಗ ಮಾಡ್ಕೊಡ್ತೀವಿ, ಲಾಭ ಕೂಡ ಮಾಡ್ಕೊಡ್ತೀವಿ. ಆ ಗ್ಯಾರಂಟಿ ಮೇಲೆ ನಾವು ಕೊಡ್ತೀವಿ ಸರ್. ಇದು ಫೈಟರ್ ಗೆ ಯೂಸ್ ಮಾಡ್ತಾರ? ಫೈಟರ್ ಇಲ್ಲ ಓನ್ಲಿ ಮೀಟ್ ಅಂಡ್ ಇದು ಮೊಟ್ಟೆ ಯಾಕೆ ಲೇಯಿಂಗ್ ಮಾಡ್ಬೋದು. ಚೆನ್ನಾಗಿದೆ. 150 to 180 ಕೊಡ್ತದೆ ಪರ್ ಇಯರ್. ಇದು ಟೋಟಲ್ ಆಗಿ ಮಾರ್ಟಾಲಿಟಿ ಕಮ್ಮಿ ಸರ್. ಅದು ಸ್ಟಾರ್ಟಿಂಗ್ ಬ್ರೂಡಿಂಗ್ ಮಾಡ್ಬೇಕಾದ್ರೆ ಮಾರ್ಟಾಲಿಟಿ ಆಗ್ತದೆ, ವೀಕ್ನೆಸ್ ಇರ್ತಾವೆ. ಸೊ ಇವ್ರು ಕರೆಕ್ಟ್ ಆಗಿ ಬ್ರೂಡಿಂಗ್ ಮಾಡಿ ವ್ಯಾಕ್ಸಿನ್ ಬರ್ತದೆ. ಟೋಟಲ್ ಆಗಿ 4 ವ್ಯಾಕ್ಸಿನ್ ಮಾಡಿದ್ರೆ 3 ವ್ಯಾಕ್ಸಿನ್ ಫಾರ್ಮರ್ ಮಾಡ್ಬೇಕು, 1 ವ್ಯಾಕ್ಸಿನ್ ನಾವು ಮಾಡಿಕೊಡ್ತೀವಿ. ವಿಟಾಮಿನ್ ಪ್ಲಸ್ ಮೆರೆಕ್ಸ್ ಎಲ್ಲ ವ್ಯಾಕ್ಸಿನ್ ಸ್ಟ್ಯಾಂಡರ್ಡೈಸ್ ಮಾಡಿ ನಮ್ಮ ಯಾತ್ರೆಯಿಂದ ಫಾರ್ಮಿಂಗ್ ಡಿಸ್ಪ್ಯಾಚ್ ಮಾಡ್ತೀವಿ ನಾವು. ಅದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಸ್ಟಮರ್ ಓನ್ ಮಾಡ್ಕೊಂಡು 25 ರೂಪಾಯಿ ಒಳಗಡೆ ಮರಿ ಸಿಕ್ಕರೆ ಕಸ್ಟಮರ್ಗೆ ಒಂದು 100 ರೂಪಾಯಿ ಕೆಜಿ ರೆಡಿ ಆಗ್ತದೆ ಕೋಳಿಗೆ. ಪರ್ ಕೆಜಿ 100 ರೂಪಾಯಿ ಪರ್ ಕೆಜಿ ರೆಡಿ ಆಗ್ತದೆ. ಮ್ಯಾಕ್ಸಿಮಮ್ ಸ್ವಲ್ಪ ಏನೋ ಪ್ಲಸ್ ಆರ್ ಮೈನಸ್ ಅಂದ್ರೆ ಒಂದು 120 ರೂಪಾಯಿ ಬರ್ಬೋದು ಮ್ಯಾಕ್ಸಿಮಮ್. ಒಂದು 160, 170 ರೂಪಾಯಿಗಂತೂ ಲೋಕಲ್ ಆಗಿ ಮಾಡ್ತೀವಿ ಸರ್. ಆರಾಮಾಗಿ ಕೊಡ್ಬೋದು, ಏನ್ ಸಮಸ್ಯೆ ಇದೆ. ಇದು 90 ಡೇಸ್ ಸರ್. ಇದು 90 ಡೇಸ್ ಲೇಯಿಂಗ್ ಸ್ಟಾರ್ಟ್ ಆಗ್ಬೇಕಂದ್ರೆ ಲೇಯರ್ ಫೀಡ್ ಕೊಟ್ರೆ 18ರಿಂದ 20 ವಾರ ಬೇಕು ಲೇಯಿಂಗ್ ಸ್ಟಾರ್ಟ್ ಅಂದ್ರೆ. ಇಲ್ಲ ನಾವು ನ್ಯಾಚುರಲ್ ಆಗಿ ಹೊರಗಡೆ ಕೂಡ ಬಿಟ್ಟು ಮೇಯಿಸ್ತೀನಿ ಅಂತಂದ್ರೆ ಒಂದು 6 ತಿಂಗಳು ಬೇಕು ಸರ್ ಲೇಯಿಂಗ್ ಸ್ಟಾರ್ಟ್ ಆಗಕ್ಕೆ. ಮತ್ತೆ ಬಾಯ್ಲರ್ ಫೀಡ್ ಕೊಟ್ರೆ ಇದು ಲೇಯಿಂಗ್ ಸ್ಟಾರ್ಟ್ ಆಗ್ಬೇಕಂತಂದ್ರ 18ರಿಂದ 20 ವಾರ ಲೇಯರ್ ಫೀಡ್ ಕೊಟ್ರೆ ಸ್ಟಾರ್ಟ್ ಆಗ್ತೈತ್ರಿ. ಸೊ ಇಲ್ಲ ಏನಂದ್ರ ನಾವು ಹೊರಗಡೆ ಬಿಟ್ಟು ಮೇಯಿಸ್ಬೋದು. ಇದು ಬರೀ ಗೂಡಲ್ಲೇ ಸಾಕ್ಬೇಕಂತೇನಿಲ್ಲ. ಈಗ ಲೈಕ್ ನಮ್ದು ತೋಟ ಐತಿ, ತೋಟದಾಗ ಒಂದು 1,000 ಸಾಕಿದೀವಿ. ಇಲ್ಲ ಅಡಿಕೆ ತೋಟ ಇರ್ತಾವ ಒಂದೊಂದ್ ಕಡೆ. ಅದು ಟೋಟಲ್ ಟ್ರಂಚ್ ಹಾಕೊಂಡು ಹೊರಗಡೆ ಬಿಟ್ಟು ಹೊರಗಡೆ ಕೂಡ ಮೈತೈತಿ, ಫೀಡ್ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ನೈಟ್ ಫೀಡಿಂಗ್ ಕೂಡ ಮಾಡ್ಬೋದು, ಅದು ತರ ಮಾಡ್ಬೋದು. ಆ ತರ ಮಾಡಿದ್ರೆ ಒಂದು 5 to 6 ಮಂತ್ ಹೋಗ್ತದ್ರಿ. 18 ವೀಕ್ ಬರ್ಬೇಕಂದ್ರೆ ಲೇಯರ್ ಫೀಡ್ ಕೊಟ್ಟು 100% ಸ್ಟಾರ್ಟ್ ಆಗ್ತದೆ. ಇದು 2 ರೀತಿಯಾಗಿ ಫಾರ್ಮ್ ಅಲ್ಲಿ ಸಾಕ್ಬೋದು, ಹೊರಗಡೆನೂ ಸಾಕ್ಬೋದು. ಹೊರಗಡೆ ಸಾಕಿದ್ರೆ ಸ್ವಲ್ಪ ಪ್ಯೂರ್ ಆಗಿ ಬರ್ತೈತಿ. ನಾವು ಫಾರ್ಮ್ ಅಲ್ಲಿ ಸಾಕಿದ್ರೆ ಸ್ವಲ್ಪ ಸ್ಮೂತ್ ಬರ್ತೈತೆ. ಅದು ಸ್ವಲ್ಪ ಬೇಗ ಬರ್ತೈತಿ, ಬೇಗ ಸೇಲ್ ಮಾಡ್ಬೋದು. ಇದಕ್ಕೆ ಡಿಫ್ರೆನ್ಸ್. ಅದೇ ರೀತಿಯಾಗಿ ಇದು 30 ಡೇಸ್ ಮರಿಗಳು ಡಿಪಿ ಗ್ರಾಸ್. ಇದು 30 ದಿನದ ಮರಿಗಳು. ಆಲ್ರೆಡಿ 5 ವ್ಯಾಕ್ಸಿನ್ ಕಂಪ್ಲೀಟ್ ಆಗಿತ್ತು. ಇದು ಒಂದು ಫಸ್ಟ್ ಬಂದಾಗಿತ್ತು ಮರಿಗಳು ನಮ್ಮ ಹ್ಯಾಚರಿಯಲ್ಲಿ ಹುಟ್ಟಿದಾಗ. ಸೆಕೆಂಡ್ ಒನ್ ಬಂದ್ಬಿಟ್ಟು 7ನೇ ದಿನಕ್ಕೆ ಆಗ್ತೈತಿ. ಆಮೇಲೆ 14 ದಿನ, 21 ದಿನ, 24ನೇ ದಿನ ಇಲ್ಲ 25 ದಿನ ಪೋಲ್ ಪಾಕ್ಸ್ ಒಂದು ಇಂಜೆಕ್ಟ್ ಮಾಡ್ತೀವಿ ನಾವು ರೆಕ್ಕೆ ಒಳಗಡೆ. ಅದು ಕೂಡ ಮಾಡಿದೀವಿ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೂತಿ ಸುಡ್ಬೇಕಾಗ್ತದ್ರಿ. ಯಾಕಂದ್ರೆ ಫಾರ್ಮಲ್ ಸಾಕ್ತಿವಲ್ಲ, ಸ್ವಲ್ಪ ಜಾಸ್ತಿ ಇದಾಗ್ತದ್ರಿ. ಅವು ಹೊಡೆದಾಡ್ತಾವ, ಪುಚ್ಚ ಕಿತ್ಕೊಂಡು ಅಂದ್ರೆ ಮಾರ್ಕೆಟ್ ದಾಗ ವ್ಯಾಲ್ಯೂ ಇರಲ್ಲ. ಈಗ ಹೆಣ್ಮಕ್ಳಿಗೆ ಕೂದ್ಲು ಹಂಗೆ ಇಂಪಾರ್ಟೆಂಟ್ ಅಲ್ಲ, ಹಂಗ ಕೋಳಿಗೂ ಕೂದ್ಲು ಇಂಪಾರ್ಟೆಂಟ್ ರೀ. ಯಾರು ಕೂದ್ಲ ತಿನ್ನಂಗಿಲ್ಲ. ಸೊ ಅದ ಕೂದ್ಲ ಬೇಕ್ರಿ, ನೋಡಕ್ ಚಂದ ಕಾಣ್ಬೇಕು ಜನಕ್ಕೆ. ಅದ ಮೀಟ್ ನೋಡಂಗಿಲ್ಲ, ಕೂದ್ಲ ನೋಡಿದ್ರ. ಕೂದ್ಲ ಹೋಗ್ಬಾರ್ದಂದ್ರ ಅದ್ರ ಮೂತಿ ಸುಡ್ಬೇಕಾಗ್ತದೆ. ಮೂತಿ ಸುಟ್ರ ಮೂತಿ ಏನ್ ಮಂಡಾಗಲ್ಲ, ಅದನ್ನ ಕಟ್ ಮಾಡ್ಬಾರ್ದು, ಸುಡ್ಬೇಕು. ಸುಟ್ರ ಮತ್ ಮೂತಿ ಬರ್ತೈತ್ರಿ. ಅದ
ಆಮ್ಯಾಗ ಅವ್ರಿಗೆ ದೇವ್ರ ಕೊಯ್ಯಾಕ ಏನ್ ಸಮಸ್ಯೆ ಇಲ್ಲ. ಆಮ್ಯಾಗ ಅದ ಪೆಕ್ಕಿಂಗ್ ಆಗಲ್ಲ, ಕೋಳಿ ಡ್ಯಾಮೇಜ್ ಆಗಲ್ಲ, ಮತ್ ರಕ್ತ ಅದು ಏನ್ ಬರಲ್ಲ. ಡ್ಯಾಮೇಜ್ ಆದ್ರೆ ಕೋಳಿನೂ ಸಾಯ್ತಿದ್ರಿ, ಮತ್ತೆ ಮಾರ್ಕೆಟಿಂಗು ಸಮಸ್ಯೆ, ಆಮೇಲೆ ಏನ್ ಪ್ರಾಬ್ಲಮ್ ಇಲ್ಲ, ಅದು ರಿಟರ್ನ್ ಬರ್ತದೆ. ಈಗ ನೀವು ಎಗ್ ಪ್ರೊಡಕ್ಷನ್ ನೀವೇ ಮಾಡ್ತೀರಾ? ಹೌದೌದು, ಅದನ್ನ ನೀವು ಹ್ಯಾಚಿಂಗ್ ಕೂಡ ಮಾಡ್ತೀವಿ, ನಮ್ಗೆ ಮಷಿನ್ ಇದೆ. ಹೌದು ಸರ್, ಅದಾದ್ಮೇಲೆ ಫಾರ್ಮರ್ಸ್ ನೀವೇ ಕೊಡ್ತೀರಾ? ಹೌದು ಸರ್, ಹೌದು. ಆಮೇಲೆ ನೀವೇ ಮಾತ್ರ ನಾವು ಲಿಫ್ಟಿಂಗ್ ಮಾಡ್ತೀವ್ರಿ ಮಾರ್ಕೆಟ್ ರೇಟಿಗೆ. ಮಾರ್ಕೆಟ್ ರೇಟ್ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಲ್ಲ ಸರ್, ಈಗ ಚೆನ್ನಾಗಿದೆ ರೇಟು. ಮುಂಚೆ ಎಲ್ಲ ಏನಾಗಿತ್ತು, ಇವಾಗ ಸಮಸ್ಯೆ ಏನಂತಂದ್ರೆ ಈಗ ತಮಿಳ್ನಾಡು, ಕೇರಳ ಕಡೆ ಇದು, ಮತ್ತೆ ಈಗ ಮಹಾರಾಷ್ಟ್ರ ಆ ಕಡೆಯಿಂದ ನಾಟಿ ಕೋಳಿಗಳು ಬಂದು ನಮ್ಮ ಕರ್ನಾಟಕದಾಗ ಸ್ವಲ್ಪ ರೇಟ್ ಕೆಡುತ್ತಿದ್ದಾರೆ. ಎಲ್ಲ ಆಗ್ಬಾರ್ದಂದ್ರ ಅವ್ರ ರೇಟ್ ಕಡಿಮೆ ಕೊಡ್ತಾರಂದ್ರೆ ನಾವು ಅವ್ರಿಗೆ ಕಡಿಮೆ ಕೊಡೋ ತರ ಮಾಡ್ಬೇಕ್ರಿ. ಅದು ಹೆಂಗ್ ಮಾಡ್ಬೇಕಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಈಗ ಒಂದು ಮಾಡ್ಬೇಕಾದ್ರೆ ಒಂದು ಪ್ರೊಡಕ್ಷನ್ ಗೆ ಅದಕ್ಕೆ ಎಷ್ಟು ಟೋಟಲ್ ಎಷ್ಟು ಕಾಸ್ಟ್ ಆಗ್ತೈತಿ ಅದನ್ನ ಕಡಿಮೆ ಮಾಡ್ಬೇಕು. ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಮೇನ್ ಫೀಡ್ ಅಲ್ಲಿ ಅದೆಲ್ಲ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಮೆಡಿಸಿನ್ ಹಾಕ್ಬೇಕು, ನಾವೇ ಮಾಡ್ಬೇಕು, ಅದನ್ನೆಲ್ಲ ಮಾಡಕ್ ನಾನು ಅವ್ರಿಗೆಲ್ಲ ಹೇಳ್ತೀವಿ ಕಸ್ಟಮರ್ಗೆ. ನೀವು ಆಲ್ರೆಡಿ ಸರ್ ನೀವು ನಮ್ಮ ನಂಬರ್ ಹಾಕ್ತಾ ಇದ್ರಿ, ಅದ್ರಲ್ಲಿ ರೈತರು ನೋಡ್ಲಿ, ಅವ್ರು ಫೋನ್ ಮಾಡ್ಲಿ, ಅವ್ರಿಗೆ ಏನ್ ಬೇಕು ನಾವೆಲ್ಲ ರೆಸ್ಪಾನ್ಸಿಬಿಲಿಟಿ ಸಪೋರ್ಟ್, ಯಾವ್ದೇ ರೀತಿಯಾದಂತ ಔಷಧಿ ಗುಣೋಪಚಾರ ಬಗ್ಗೆ ಇರ್ಬೋದು. ನಾವು ಮೆಡಿಸಿನ್ ಕೂಡ ಇವತ್ತು ಯಾವ್ದೇ ಫ್ಯಾಕ್ಟರಿಯಿಂದ ಡೈರೆಕ್ಟ್ ಕಸ್ಟಮರ್ ಗೆ ಕಳ್ಸೋ ರೀತಿ ಮಾಡ್ತಾ ಇದೀವಿ. ನಮ್ದೇ ಆದಂತ ನಾಟಿ ಕೋಳಿಗೆ ಮೆಡಿಸಿನ್ ಕೂಡ ರೆಡಿ ಮಾಡಿದ್ದಾರೆ ನಮ್ಮ ಪರಿಚಯ ಇರೋರೊಬ್ರು. ನಾವೇನ್ ಅದರಲ್ಲಿ ಇದನ್ ಮಾಡಲ್ಲ, ನಮ್ ಗಾಡಿ ಹೋಗ್ತಾ ಇರ್ತೀವಿ, ಅವ್ರ ಬಾಕ್ಸ್ ಅವ್ರಿಗೆ ಡೈರೆಕ್ಟ್ ಆಗಿ ಕಳಿಸ್ತೀವಿ. ಒಂದ್ ಇವಾಗ MRP ರೇಟ್ ಅಲ್ಲಿ ಎಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಸಿಗ್ಬೇಕಾದ್ರೆ ಅದು 50% ಡಿಸ್ಕೌಂಟ್ ದಾಗ ಅಲ್ಲಿಗೆ ಡೆಲಿವರಿ ಕೊಡ್ತಾ ಇದೀವಿ ನಾವೆಲ್ಲ ಮೆಡಿಸಿನ್. ಇದು ಜವಾರಿ ಕೋಳಿ ಸರ್, ಇದು ಜವಾರಿ ಕೋಳಿ ಅಂದ್ರೆ ಇದು ಟೋಟಲ್ ಆಗಿ ಹಳ್ಳಿಗಳಲ್ಲಿ ಇವಾಗ ನೀವು ನೋಡ್ಬೋದು, ನಾವು ಕೋಳಿ ಎಲ್ಲ ಹಳ್ಳಿಗಳಲ್ಲಿ ಕೋಳಿ ನೋಡ್ತೀವಿ. ಇದು ಹಳ್ಳಿ ಕೋಳಿ, ಇದು ಹಳ್ಳಿ ಕೋಳಿ. ಹಳ್ಳಿ ಅಂದ್ರೆ ಇದ್ರದ್ದು ವಿಶೇಷತೆ ಏನಂದ್ರೆ ಎಲ್ಲ ವಾತಾವರಣಕ್ಕೆ ತಕ್ಕಂತೆ ಹೊಂದ್ಕೊಳ್ಳೋದು ನಮ್ಮ ಹಳ್ಳಿ ಕೋಳಿ. ನಾವು ಸಣ್ಣ ಚಿಕ್ಕದಿಂದ ನೋಡ್ಕೊಂತ ಬರ್ತಾ ಇದೀವಿ. ಸೇಮ್ ಇದು ಸ್ವಲ್ಪ ಮೊಟ್ಟೆ ಪ್ರೊಡಕ್ಷನ್ ಕಡಿಮೆ, ಇವೆಲ್ಲ ಹ್ಯಾಚಿಂಗ್ ಮಾಡ್ತಾವ್ರಿ. ನಮ್ಮ ಕೋಳಿ ನಾವು DP ಕ್ರಾಸ್ ಬಗ್ಗೆ ಹೇಳಿದೀವಿ, ಮೊಟ್ಟೆ ಕೊಡ್ತದೆ 150 ರಿಂದ 180. ಬಟ್ ಅದು ಮರಿ ಮಾಡಲ್ಲ. ಮರಿ ಮಾಡ್ಬೇಕಂತಂದ್ರೆ ನಾವು ಮಷಿನ್ ಹಾಕಿ ಮಾಡ್ತೀವಿ. ನಮ್ದೆಲ್ಲ ಹ್ಯಾಚರಿ ಇದಾವ. ಈಗ ರೈತರು ಕೂಡ ಅದ್ರ ಮೊಟ್ಟೆ ಬೇರೆ ಈ ಜವಾರಿ ಕೋಳಿಗೆ ಇಟ್ಟು ತೆಗಿಸ್ಬೋದು. ಇದು ಮರಿ ತೆಗಿತಿದ್ರಿ. ಇದು ಎಲ್ಲ ರೈತರೆಲ್ಲ ನೋಡಿರ್ತಾರ, ಎಲ್ಲಾರ ಮನೆ ಕೋಳಿ ಇರ್ತಾವ. ಇದು ಪ್ಯೂರ್ ಜವಾರಿ. ಅದೇ ರೀತಿಯಾದಂತ ಡೆವಲಪ್ಡ್ ಬ್ರೀಡ್ ಇನ್ನೊಂದಿದೆ ಸರ್. ಜವಾರಿನ ಎಲ್ಲರ ಕಡೆ ಮಾಡಕ್ಕಾಗಲ್ಲ. ಇದು ಸೋನಾಲಿ ಅಂತೇಳಿ ನಾವು ಆಕ್ಚುಲಿ ಡಿಸ್ಪ್ಲೇ ಮಾಡಕ್ ನಮ್ಗೆ ದೊಡ್ಡ ಬಾಟ್ ಸಿಗ್ಲಿಲ್ಲ. ನಾವು ಚಿಕ್ಕ ಮರಿ ತಗೊಂಡ್ಬಂದಿವಿ ಸರ್. ಈ ಮರಿ 2.5 ತಿಂಗಳದ ಮರಿ. ಇದು 2.5 ತಿಂಗಳ ಮರಿ. ಇದು ಸೋನಾಲಿ ಬ್ರೀಡ್ ಅಂತೀವಿ. ಸೋನಾಲಿ ಮೈಸೂರು ನಾಟಿ ಅಂತಾರಲ್ಲ, ಮೈಸೂರು ನಾಟಿ ಅವರು ಕಲೆಕ್ಟಿಂಗ್ ಹೇಗಿರ್ತೈತ್ರಿ, ಮೈಸೂರು ನಾಟಿ ಅವರು ಮೊಟ್ಟೆ ಕಲೆಕ್ಟ್ ಮಾಡ್ತಾರ ಹಳ್ಳಿಯಲ್ಲಿ. ಅದಲ್ಲಿ ಮೈಸೂರು ನಾಟಿಯಲ್ಲಿ ಒರಿಜಿನಲ್ ನಾಟಿನೂ ಬರ್ಬೋದು, ಕಡಕ್ನಾಥು ಬರ್ಬೋದು, ಸ್ವಲ್ಪ ಮಿಕ್ಸಿಂಗ್ ಬರ್ತಾವ್ರೆ ಆಲ್ಮೋಸ್ಟ್ ಅಲ್ಲಿ ನಾನ್ ನೋಡಿದ ಪ್ರಕಾರ. ಬಟ್ ಇದು ನಮ್ಮ ಸೋನಾಲಿ ಬ್ರೀಡ್ ಅಲ್ಲಿ ಏನಿದೆ ಸರ್, ನಾವೇ ಓನ್ ಪೇರೆಂಟ್ ಮಾಡ್ತೀವಿ. ಓನ್ ಪೇರೆಂಟ್ ಮಾಡಿ ಆ ಮೊಟ್ಟೆ ತೆಗೆದು ಮೊಟ್ಟೆ ಮಷಿನ್ಗೆ ಹಾಕಿ ವ್ಯಾಕ್ಸಿನ್ ಮಾಡಿ ಫಾರ್ಮರ್ ಲೊಕೇಶನ್ಗೆ ನಾವು ಡೆಲಿವರಿ ಕೊಡ್ತೀವಿ. ಇಲ್ಲಿ ಕೂಡ ಒಂದ್ ದಿನದ ಮರಿ ಸಿಗುತ್ತೆ ಸರ್, ಮತ್ತೆ ಒಂದ್ ತಿಂಗಳ ಮರಿ ಕೂಡ ಕೊಡ್ತೀವಿ ನಾವು ರೈತರಿಗೆ. ಮತ್ತೆ ಇದನ್ನ ಲಿಫ್ಟಿಂಗ್ ಕೂಡ ಮಾಡಿಸ್ಕೊಡ್ತಾ ಇದೀವಿ. ಆಲ್ರೆಡಿ ಇದನ್ನ ಒಳ್ಳೆ ರೇಟಿಗೆ ಮಾಡ್ತಾ ಇದೀವಿ. ಯಾಕಂದ್ರೆ ಇದು 4 ರಿಂದ 4.5 ತಿಂಗಳು ಬೇಕು. ಇದನ್ನ ನಾವು ಹಳ್ಳಿ ನಾಟಿ ಕೋಳಿ ಹೆಂಗ್ ಸಾಕ್ತಿವಲ್ಲ ಹೊರಗಡೆ ಬಿಟ್ಟು, ಅದೇ ರೀತಿಯಾಗಿ ಕೂಡ ಸೇಮ್ ಸಾಕೋದು, ಏನ್ ಸಮಸ್ಯೆ ಇಲ್ಲ. ಇದಕ್ಕೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಜಾಸ್ತಿ, ಯಾವ್ದು ರೋಗ ಬರಲ್ಲ ಕಂಪೇರ್ ಟು DP ಕ್ರಾಸಿಗೆ. DP ಕ್ರಾಸ್ ಕೂಡ ಚೆನ್ನಾಗಿದೆ, ರೋಗ ಬರಲ್ಲ. ಬಟ್ ಅಲ್ಲಿ ಫಾರ್ಮಿಂಗ್ ಕ್ಲೀನಿಂಗ್ ಡಿಸೀಸ್ ಬರ್ದೇ ಇರುತ್ತೆ ನೋಡ್ಕೋಬೇಕು. ಯಾವುದೇ ಕೋಳಿ ಜೀವ ಇರೋದ್ಮೇಲೆ ರೋಗ ಬರೋದೇ ಕಾಮನ್ ಸರ್ ಇದು. ಬಟ್ ಅದನ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ₹1 ಇದ್ದಾಗ ಅದು ಸರಿ ಮಾಡ್ಕೊಂಡ್ರೆ ಮುಂದೆ ₹100 ಹೋಗಲ್ಲ. ₹100 ಹೋದಾಗ ಸರಿ ಮಾಡಕ್ ಆಗಲ್ಲ, ಕಷ್ಟ ಆಗ್ತೈತ್ರಿ. ಅವಾಗ ಏನ್ ಪ್ರಾಬ್ಲಮ್ ಇಲ್ಲ. ಇದು ನಾರ್ಮಲ್ ಆಗಿ CRD ಅಂತೇಳಿ ನಾಟಿ ಕೋಳಿಗೆ ಹಾಕ್ತಾವ್ರ. ಸೊ ಅದಕ್ಕೆ ನಮ್ದು ನೀರು, ಫಾರ್ಮ್ ಕ್ಲೀನಿಂಗು, ಮೆಡಿಸಿನ್ಸ್ ಸ್ವಲ್ಪ ಕ್ಲೀನ್ ಆಗಿ ನೀಟಾಗಿ ನಾವು ಮೇಂಟೈನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ ಸರ್. ಅದೇ ರೀತಿಯಾಗಿ ಮುಂದೆ ಬಾಯ್ಲರ್ ಕೋಳಿಗಳಿದೆ ಸರ್ ನಮ್ಮ ಹತ್ರ. ಬಾಯ್ಲರ್ದು ನಮ್ಮ ಬೇರೆ ಒಬ್ಬರ ಸ್ನೇಹಿತರು ಹ್ಯಾಚಿಂಗ್ ಮಾಡ್ತಿದಾರೆ. ಅವ್ರ ಕಡೆಯಿಂದ ನಾವು ಮರಿಗಳ ರೈತರಿಗೆ ಕೊಡ್ತೀವಿ. ಬಟ್ ಅವರೇ ಈಗ ಹೊಸದಾಗಿ ರೈತರು ಸಾಕ್ತಾರಲ್ಲ, ರೈತರು ಕೂಡ ಇದು ಕೋಳಿ ಕೊಡ್ತೀವಿ. ಇಲ್ಲಿ ಮರಿ ಕೂಡ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದೀವಿ. ಒಂದಿನ ಮರಿ ಕೂಡ ನಾವು ರೈತರಿಗೆ ಹೋಲ್ಸೇಲ್ ರೇಟ್ದಲ್ಲಿ ಮನೆ ಬಾಗಿಲಿಗೆ ಅದನ್ನು ಕೂಡ ತಲುಪ್ತಾ ಇದೀವಿ. ಆಕ್ಚುಲಿ ಇದು ಬಾಯ್ಲರ್ ನಾವು ಹ್ಯಾಚಿಂಗ್ ಮಾಡಲ್ಲ. ರೈತರಿಗೆ ಒಂದೇನೋ ಎಲ್ಲ ಕೇಳ್ತಾರೆ ನಮ್ಮ ಜೊತೆಗೆ, ನೀವು ಯಾಕೆ ಬಾಯ್ಲರ್ ಕೊಡಲ್ಲ ಅಂದಾಗ ಈ ಬಾಯ್ಲರ್ ಕೂಡ ಕೊಡೋದಕ್ಕೆ ಚಾಲೂ ಮಾಡಿದ್ರಿ. ಯಾಕಂದ್ರೆ ರೈತರಿಗೆ ಹೆಲ್ಪ್ ಆಗ್ಬೇಕಲ್ಲ. ಈಗ ಅದ್ರ ಜೊತೆಗೆ ಇದು ಒಂದಿರ್ಲಿ ಅಂತೇಳಿ ರೈತರಿಗೆ ನಾವು ನಡೆದಿವ್ರ ರೇಟಿಗೆ ಇನ್ನೂ ಕಡಿಮೆ ಕೊಡ್ತೀವಿ ಸರ್. ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಮತ್ತೆ ಈಗ ಲಿಫ್ಟಿಂಗ್ ಮಾಡ್ಬೇಕಾದ್ರೆ ₹15 ಎಲ್ಲ ಮೈನಸ್ ಕೇಳ್ತಾರೆ, ₹10 ₹15. ನಾವು ಸಣ್ಣ ಪುಟ್ಟ ರೈತರನ್ನ ಕಳಿಸಿ, ಲಿಫ್ಟಿಂಗ್ ಕಟಿಂಗ್ ಅಂಗಡಿಯವ್ರನ್ನ ಕಳಿಸಿ ಅವ್ರ ಕಡೆಯಿಂದ ಲಿಫ್ಟಿಂಗ್ ಮಾಡಕ್ ಹಚ್ಚಿದ್ದೀವಿ ಸರ್. ಎಲ್ಲ ಏನು ಯಾರಿಗೆ ಲಾಸ್ ಬಂದಿಲ್ಲ, ಇನ್ನು ಚೆನ್ನಾಗಿದೆ. ಓಕೆ ಸರ್.